ಪಬ್ನಲ್ಲಿ ಆರ್ಯನ್ ಖಾನ್ ದುರ್ವರ್ತನೆ ಪ್ರಕರಣ ಘಟನೆ ಸಂಬಂಧ ತನಿಖೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ ಎಸಿಪಿ ನೇತೃತ್ವದಲ್ಲಿ ನಡೀತಾ ಇದೆ ತನಿಖೆ. ಈಗ ಪಬ್ಗೆ ಭೇಟಿ ನೀಡಿ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಆರ್ಯನ್ ಖಾನ್, ಕಿಂಗ್ ಖಾನ್, ಶಾರುಖ್ ಖಾನ್ ಅವರ ಮಗ, ದುರಹಂಕಾರಿ, ಕೊಬ್ಬು, ಸೊಕ್ಕು ಅಂತ ಹೇಳ್ತಾರಲ್ಲ, ಎಲ್ಲವೂ ಕೂಡ ಈತನಿಗೆ ಬಂದಿದೆ ಅಂತ ಅನಿಸುತ್ತೆ. ಯಾಕಂದರೆ ಮಧ್ಯದ ಬೆರಳನ್ನು ತೋರಿಸಿದ್ದ ಅವನು. ಪಬ್ಗೆ ಬಂದಾಗ ಉದ್ದಟತನವನ್ನು ಮಾಡಿದ್ದ. ಈಗಾಗಲೇ ಪಬ್ ಮ್ಯಾನೇಜರ್ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಸಾರ್ವಜನಿಕವಾಗಿ ಬೆರಳು ತೋರಿಸಿದ್ದ, ಯಾರಿಗೆ ತೋರಿಸಿದ್ದು, ಮಹಿಳೆಗೆ ತೋರಿಸಿದ್ದ, ಉದ್ದೇಶಪೂರ್ವಕ ತೋರಿಸಿದ್ದ, ಅಥವಾ ಆತನ ಗುಣ ಇರೋದು ಹಂಗ, ಅಥವಾ ಅವ್ನು ಬೆಳೆದಿದ್ದ ಹಂಗ, ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಇತ್ತ ಆರ್ಯನ್ ಖಾನ್ ವಿರುದ್ಧ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ನೋಡಿ, ಪಬ್ಗೆ ಬಂದಿರ್ತಾರಲ್ವ, ಆ ಟೈಮ್ನಲ್ಲಿ ಪಕ್ಕದಲ್ಲಿ ನಲಪಾಡಿರ್ತಾರೆ ಹ್ಯಾರಿಸ್ ಅವ್ರ ಪುತ್ರ, ಕಾಂಗ್ರೆಸ್ನ ಯುವ ಮುಖಂಡ, ಮತ್ತು ಜಮೀರ್ ಅಹಮದ್ ಅವ್ರ ಪುತ್ರ ಜೈದ್ ಖಾನಲ್ಲೇ ಇರ್ತಾರೆ. ಅವ್ರು ನಗಾಡ್ಕೊಳ್ತಾರೆ. ಗೊತ್ತಿಲ್ಲ ಆರ್ಯನ್ ಖಾನ್ ಏನಾದರೂ ಎಣ್ಣೆ ಹೊಡೆದು ಟೈಟ್ ಆಗಿದ್ರಾ ಅಥವಾ ಬೇರೆ ಮತ್ತಲ್ಲಿದ್ರಾ. ಈ ಹಿಂದೆ ಡ್ರಗ್ ಕೇಸಲ್ಲಿ ಅವ್ರ ವಿರುದ್ಧ ದೊಡ್ಡ ಆರೋಪ ಬಂದಿತ್ತು. ಹಾಗಾಗಿನೇ ಈಗ ಆರ್ಯನ್ ಖಾನ್ ಆ ರೀತಿಯಾಗಿ ಬೆರಳನ್ನು ತೋರಿಸಿದ್ದು, ಅದು ಮಧ್ಯದ ಬೆರಳು. ಯಾಕೆ ತೋರಿಸ್ತಾರೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಹಾಗಾಗಿನೇ ಆ ಸಂಸ್ಕೃತಿ ಹೇಗಿದೆ ಆತನದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಶಾರುಖ್ ಖಾನ್ ಯಾವತ್ತೂ ತಮ್ಮ ನಿಜ ಜೀವನದಲ್ಲಿ ಆಗಿರ್ಬೋದು, ಸಿನಿಮಾ ಜೀವನದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಅಸಭ್ಯವಾಗಿ ನಡೆದುಕೊಂಡಂಥ ಉದಾಹರಣೆಗಳಿಲ್ಲ. ಭಾಳ ಸರಳತೆಯನ್ನು ಹೊಂದಿದ್ದಾರೆ ಅವ್ರ ತಂದೆ. ಅಷ್ಟೆಲ್ಲ ಇದ್ದರೂ ಕೂಡ. ಆದರೆ ಆರ್ಯನ್ ಖಾನ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಇನ್ನು ಈಗೇನೋ ಒಂದು ಸಿನಿಮಾ ಬಂದಿರ್ಬೋದು ಅಷ್ಟೇ ಅವ್ರದ್ದು. 3 ಜನರ ವಿರುದ್ಧ ದೂರು ದಾಖಲಾಗಿದೆ. ಈಗ ಪ್ರಕರಣದಲ್ಲಿ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಇಮೇಲ್ ಮೂಲಕ ದೂರನ್ನು ಕೊಟ್ಟಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ. 3 ಹೆಸರ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಆರ್ಯನ್ ಖಾನು ಜೊತೆಗೆ ಮೊಹಮ್ಮದ್ ನಲ್ಪಾಡು, ಆಮೇಲೆ ಜೈದ್ ಖಾನ್, ಜಮೀರ್ ಅವ್ರ ಪುತ್ರ, ಇವರ ವಿರುದ್ಧ ದೂರು ದಾಖಲಾಗಿದೆ. ಸಾರ್ವಜನಿಕವಾಗಿ ಅಸಭ್ಯ ವರ್ತನೆ ಮಾಡಿದ್ದ ಆರ್ಯನ್ ಖಾನು, ಹಾಗೆ 2 ಶಾಸಕರ ಪುತ್ರರು, ಸಾರ್ವಜನಿಕ ಜವಾಬ್ದಾರಿ ಉಳ್ಳಂಥವರು. ಆ ಸಂದರ್ಭದಲ್ಲಿ ಅವ್ರನ್ನ ತಡಿಬೋದಾಗಿತ್ತು ಆರ್ಯನ್ ಖಾನ್ಗೆ. ಅವರಿಬ್ಬರು ದುರ್ವರ್ತನೆ ತಡೆದಿಲ್ಲ ಅನ್ನುವಂಥ ಆರೋಪ ಇದೆ. CCTV ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ನಡೆಸಬೇಕು. ಪೊಲೀಸ್ ಆಯುಕ್ತರಿಗೆ, DGಗೆ ಹಿಂದೂ ಮುಖಂಡ ತೇಜಸ್ ಗೌಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕು ಈ ಪ್ರಕರಣವನ್ನು ಪೊಲೀಸರು ಹೇಗೆ ಕೈಗೆತ್ತಿಕೊಳ್ತಾರೆ ಅಂಥೇಳಿ. ಯಾಕೆಂದರೆ ಈ ಹಿಂದೆ ಬೇರೆದವರು ಬೇರೆ ಕಡೆ ಕೈ ತೋರಿಸಿದಂಥ ಉದಾಹರಣೆಗಳಿದ್ದಾವೆ. ನೋಡಬೇಕು ಕಾನೂನಲ್ಲಿ ಇದಕ್ಕೆ ಯಾವ ಸೆಕ್ಷನ್ಗಳನ್ನು ಹಾಕ್ತಾರೆ ಅಂಥೇಳಿ. ಯಾಕಂದರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಕೈ ತೋರಿಸಿದ್ದ, ಮಹಿಳೆಗೆ ತೋರಿಸಿದ್ದ ಅಥವಾ ಗಂಡಸರಿಗೆ ತೋರಿಸಿದ್ದ, ಕ್ಯಾಮ್ರಾಗಳಿಗೆ ತೋರಿಸಿದ್ದ, ಅದು ಗೊತ್ತಾಗಬೇಕಲ್ಲ ಇವಾಗ. ಹಾಗಾಗಿನೇ ಈಗ ಸಿಕ್ಕಾಪಟ್ಟೆ ವಿರೋಧಕ್ಕೆ ಕಾರಣ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ. ಆರ್ಯನ್ ಖಾನ್ ಏನಿದ್ದಾರೆ, ಶಾರುಖ್ ಖಾನ್ ಅವರ ಪುತ್ರ, ಆತನ ವಿರುದ್ಧವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆತನ ದುರಹಂಕಾರದ ಪರಮಾವಧಿ ಅನ್ನುವಂಥ ಅಭಿಪ್ರಾಯಗಳು ಹೆಚ್ಚಾಗಿ ಬರ್ತಾ ಇದೆ. ಬರ್ತಾರೆ ಒಂದು ಯಾವುದೋ ಪಾರ್ಟಿಯಲ್ಲಿ, ಅವ್ರ ಪಬ್ಲಿಕ್ಗೆ, ಫ್ಯಾನ್ ಫಾಲೋವರ್ಸ್ಗೆಲ್ಲ ಒಂದು ಗ್ರೀಟಿಂಗ್ ಥರ ಮಾಡ್ತಾರೆ. ಆ ಮಾಡುವಾಗ ಒಂದು ಅಬ್ಸೆನ್ಸ್ ಬಗ್ಗೆ ಬಿಹೇವಿಯರ್ ತೋರಿಸ್ತಾರೆ ಅವರು. ಒಂದು ಕೈ ಅದು ಒಂದು ವುಮೆನ್ಸ್ ಮಾಡಿಸ್ಟಿ ಅಂತೂ ಹೇಳ್ಬೋದು. ಆ ರೀತಿ ಮಾಡ್ತಾರೆ. ಅದು ಇಲ್ಲಿಗಲ್ ಆ್ಯಕ್ಟ್. ಅದು ಹಂಗೆ ಮಾಡೋಂಗಿಲ್ಲ. ಈಗ ನೋಡಿ, ಅವರು ದೊಡ್ಡ ಒಂದು ಫಿಲ್ಮ್ ಆ್ಯಕ್ಟರ್ ಮಗ ಅವರು. ಅವ್ರಿಗೆ ಸುಮಾರು ಫಾಲೋವರ್ಸ್ ಇದ್ದಾರೆ. ಈಗ ಆ ಫಾಲೋವರ್ಸ್ ಈಗ ನೋಡಿಕೊಂಡು ಮತ್ತೆ ಒಂದು ಪ್ರವೋಕ್ ಮಾಡ್ತಾರಲ್ಲ ಸರ್, ಅದು ಯೂತ್ಗೆ ಎಲ್ಲ ಪ್ರವೋಕ್ ಮಾಡ್ತಾರೆ. ಅದು ಆ ರೀತಿ ಮಾಡಿದ್ದಾರೆ. ಅದರಿಂದ ನಾವು ಈ ಕಂಪ್ಲೇಂಟು ನಾನು ಕೊಟ್ಟಿದ್ದೀನಿ ಕಮಿಷನರ್ ಸಾಹೇಬರಿಗೆ, DGP ಸಾಹೇಬರಿಗೆ, ಮತ್ತು ಸೆಂಟ್ರಲ್ DCP ಮತ್ತು ವುಮೆನ್ಸ್ ಕಮಿಷನ್ ಮತ್ತು ಅಶೋಕ್ ನಗರ್ ಸ್ಟೇಷನ್ಗೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇವ್ರ ಮೇಲೆ FIR ಮಾಡಬೇಕಂತ ಕೊಟ್ಟಿದ್ದೀನಿ. ಇದೇ ರೀತಿ ನೋಡಿ, ಇವರು ಒಂದು ದೊಡ್ಡ ಸೆಲೆಬ್ರಿಟಿ. 28ನೇ